ಆಗಿರೋದನ್ನ ಕೇಳ್ತಿದ್ದೀನಿ ಅದಕ್ಕೋಸ್ಕರ. ಹೇಳಿ. ಸೊ ಈ ಬಿಗ್ ಬಾಸ್ ಕಾರ್ಯಕ್ರಮದ ವಿಚಾರದಲ್ಲಿ ಸಾಕಷ್ಟು ಪತ್ರಗಳನ್ನ ಬರೆದಿದ್ದೀವಿ, ಅದಕ್ಕೊಂದು ಒಳ್ಳೆ ಆಯಾಮ ಸಿಕ್ತು, ಒಂದು ರಿಸಲ್ಟ್ ಕೂಡ ಸಿಕ್ತು. ಸೊ ಏನು ಹೇಳ್ತೀರಾ? ಮಹಿಳಾ ಆಯೋಗ ಅದೇ ಆ ನರಕ ಸ್ವರ್ಗ ಅನ್ನೋ ಒಂದು ಕಾನ್ಸೆಪ್ಟು ಅದು ನೋಡಿ, ಇದು ಒಂದು ನಮ್ಮ ಕಾನೂನಿಗಿರುವಂಥ ಶಕ್ತಿ ಯಾರೂ ತೆಗಿಯಲ್ಲ. ನೀವು ನೋಡಿ, TRP ಮುಂದೆ ಏನೂ ಇಲ್ಲ. TRP ಸಿಗತ್ತೆ ಅಂದರೆ ಅದು ಯಾರು ಅದು ಅವರ ಒಂದು ಬಿಸ್ನೆಸ್, ಇಲ್ಲ ಅಂತ ಹೇಳಲ್ಲ, ಆಯಿತಾ. ಬಟ್ ಆದರೆ ಆ ಹೆಣ್ಣು ಮಗುವಿನ ಹಕ್ಕುಚ್ಯುತಿ ಆಗಬಾರ್ದು. ನಾನು ಪ್ರಿಸನ್ಸ್ನ ನೋಡಿದ್ದೀನಿ. ನೀವು ಪ್ರಿಸನ್ಗೆ ಒಂದ್ಸಲ ವಿಸಿಟ್ ಮಾಡಿ, ಹೆಣ್ಮಕ್ಳದು ಒಂದ್ಸಲ ನನ್ನ ಜೊತೆ ಬನ್ನಿ. ನೀವು ಊಟದಿಂದ, ಅವರಿರೋ ರೂಮಿಂದ, ಅವ್ರ ಶೌಚಾಲಯದಿಂದ, ಅವ್ರಿಗೊಬ್ಬ ಲಾಯರು ಸಹ ಗೌರ್ಮೆಂಟ್ ಅವ್ರು ಯಾವ ಥರ ಅವ್ರ ಪರವಾಗಿ ಹೋರಾಟ ಮಾಡ್ತಾರೆ, ಎಲ್ಲದರಿಂದ ಅದಕ್ಕಿಂತ ವರ್ಸ್ಟ್ ನಾನು ಅಲ್ಲಿ ನೋಡಿದ್ದು. ಸೊ ನಿಮ್ಗೆ ಹೆಂಗನ್ಸುತ್ತೆ ಹೇಳಿ? ಆಮೇಲೆ ಎಲ್ಲರೂ ನೋಡ್ತಾ ಇರ್ತಾರಪ್ಪ, ಏನು ಮೆಸೇಜು? ಹಾಂ, ನಿಮ್ಮ ದುರಂತ ನಾವು ಶೇರ್ ಮಾಡೋಕ್ಕಾಗಲ್ಲ ಇದು. ಬಟ್ ನನಗೆ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಆ ಕಾನ್ಸೆಪ್ಟನ್ನ ಚೇಂಜ್ ಮಾಡಿದ್ರು, ಅವರು ಸ್ಪಂದಿಸಿದ್ರು. ಹೌದು, ಈ ಥರ ತಪ್ಪಿದೆ ಈ ಕಾರ್ಯಕ್ರಮದಲ್ಲಿ, ಈ ಥರದ್ದು ನಾವು ಮಾಡಬಾರ್ದು ಅಂಥೇಳಿ ಅವರು ಬದಲಾವಣೆ ಮಾಡಿದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.